ಖಾಸಗಿ ವಲಯಕ್ಕೆ ಹೇಗೆ ಬಂದೆ ಅಂತಕ್ಕಂಥದ್ದು ದೊಡ್ಡ ಇತಿಹಾಸ, ದೊಡ್ಡ ಕತೆ. ಸದಾಶಿವ ಹುಲ್ಗೂರು ಅಂತ ಇದ್ದರು. ಶ್ರೀಯುತ ಸದಾಶಿವ ಹುಲ್ಗೂರು ಈಗ ಬೆಂಗಳೂರು ದಕ್ಷಿಣ ಭಾಗದಲ್ಲಿದ್ದಾರೆ. ಆಗಿನ ಕಾಲದ ಅತ್ಯಂತ ಹಿರಿಯ ಪತ್ರಕರ್ತರು. ಇವತ್ತು ಅನೇಕ ವಾಹಿನಿಗಳ ಮುಖ್ಯಸ್ಥರು, ಚೀಫ್ ಎಡಿಟರ್ಸ್ ಏನಿದ್ದಾರೆ, ಅನೇಕರು ಅದರಲ್ಲಿ ಅವರ ಶಿಷ್ಯಂದರಾಗಿದ್ದರು ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಅಲ್ಲಿ ಹೋಗಿ ಸಿಟಿ ಕೇಬಲ್ ಅಂತ ಇತ್ತು. ಬೆಂಗಳೂರು ಸರ್ಪೆಂಟಿನ್ ರೋಡು, ಅಶೋಕ್ ಹೋಟೆಲ್ ಹಿಂದ್ಗಡೆ ಈ ಕಡೆ ಬಂದರೆ ಆ BDI ಹಿಂಭಾಗದ ರಸ್ತೆಯಲ್ಲಿ, ಪುಟ್ಟ ರಸ್ತೆಯಲ್ಲಿ ಸಿಟಿ ಕೇಬಲ್ ಅಂತ ಇತ್ತು. ವೇದಿಕೆ ಅಂತ ಒಂದು ಪುಟ್ಟ ಕಾರ್ಯಕ್ರಮ ಮಾಡೋರು. ಭಾನುವಾರ ವೇದಿಕೆ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬ ಹೋಗಿ ಅಲ್ಲಿ ಭಾಗವಹಿಸ್ಬಿಟ್ರು, ಅದರಲ್ಲಿ ಸದಾಶಿವ ಹುಲ್ಗೂರು ಅವರು ಪ್ರಶ್ನೆಯನ್ನು ಕೇಳಿದ್ರು, ಉತ್ತರ ಕೊಟ್ಬಿಟ್ರು ಅಂದರೆ ತುಂಬ ಭಯ, ತುಂಬ ಗೌರವವಾದಂತಹ ಸ್ಥಾನ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾನುವಾರ ಕೇಬಲ್ ಯುಗ ಅದು. ಇವತ್ತಿನ ಸ್ಯಾಟಿಲೈಟ್ ಯುಗ ಅಲ್ಲ, ಡಿಜಿಟಲ್ ಯುಗ ಅಲ್ಲ. ಮನೆ ಮನೆಗೆ ವೈರ್ ಇಳಿದು ಕೇಬಲ್ ಬರ್ತಾಯಿತ್ತು. ಎಲ್ಲ ಹಿರಿಕರು ಇಲ್ಲಿ 40-50 ವರ್ಷದವ್ರು ಇದ್ದೀರಿ, ಈ ಒಳ್ಳೆಯ ಅನುಭವವನ್ನು ತಾವೆಲ್ಲ ಪಡೆದಿರ್ತೀರಿ ಅಂತ ನಾನು ಭಾವಿಸ್ತೇನೆ. ಆ ಕೇಬಲ್ ಯುಗದಲ್ಲಿ ಸಿಟಿ ಕೇಬಲ್ ಬೆಂಗಳೂರಿನ ಒಂದು ಪ್ರಾಂತ್ಯಕ್ಕೆ ಮಾತ್ರ, ಇಡೀ ಬೆಂಗಳೂರಿಗೂ ಬರ್ತಾ ಇರಲಿಲ್ಲ ಅದು. ಕೆಲವೊಂದು ಕೇಬಲ್ ನೆಟ್ವರ್ಕ್ಸ್ ಅವರು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿರೋರು. ಆ ಸಿಟಿ ಕೇಬಲಲ್ಲಿ ಸದಾಶಿವ ಹುಲ್ಗೂರವರು ವೇದಿಕೆಯ ಕಾರ್ಯಕ್ರಮ, ಭಾನುವಾರ ಮಧ್ಯಾಹ್ನ ಅವ್ರು ಪ್ರಶ್ನೆ ಕೇಳ್ತಾರೆ. ಒಂದು ಪುಟ್ಟ ರೂಮು, ಪುಟ್ಟ ಟೇಬಲು, ಅಲ್ಲಿ ಉತ್ತರ ಕೊಟ್ಟರೆ ಲೈವ್ ಫೋನಿನ ಕಾರ್ಯಕ್ರಮ. ಅಲ್ಲಿ ಒಂದು ಅವಕಾಶ ಬಂತು. ಹೋಗ್ತೀನಿ ನಾನು, ಏನೋ ಆಗಿರ್ಬೋದು, ಕರೀತಾರೆ ಕಾರ್ಯಕ್ರಮ ಮಾಡ್ಕೊಂಡು ಬರೋಣ ಅಂತ. ಹೋಗಿ ಬಂದಾಗ ಎಲ್ಲ ಪ್ರಾಜ್ಞ ವಲಯ. ಸರ್, ಡಯಾಬಿಟಿಸ್ಗೆ ಒಂದು ಸಲ ಆಯುರ್ವೇದದಲ್ಲಿ ಔಷಧ ತೊಗೊಂಡ್ಬಿಟ್ರೆ ಪರ್ಮನೆಂಟಾಗಿ ಯಾವತ್ತೂ ತೊಗೊಳ್ಳೋದೇ ಬೇಡವಾ? ವಾಟ್ ಇಸ್ ದ ಡಿಮಾರ್ಕೇಟಿವ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೋಟೋಕಾಲ್ ಆಫ್ ಅಲೋಪತಿ ಆ್ಯಂಡ್ ಪ್ರೋಟೋಕಾಲ್ ಆಫ್ ಆಯುರ್ವೇದ ಇನ್ ರೆಸ್ಪೆಕ್ಟ್ ಟು ಸೋರಿಯಾಸಿಸ್? ಹೀಗೆ ಪಾಯಿಂಟ್ ಸ್ಪೆಸಿಫಿಕ್ MD ಎಕ್ಸಾಮಲ್ಲಿ ವೈವಾ ವಸೀಲ್ ಕೇಳ್ತಾರಲ್ಲ ಮುಂದ್ಗಡೆ ಪ್ರೊಫೆಸರ್ಗಳು ಸ್ಟೂಡೆಂಟ್ಸ್ನ, ಆ ರೇಂಜಲ್ಲಿ ಶ್ರೀಸಾಮಾನ್ಯರು ಮೊದಲೇ ಮಲ್ಲೇಶ್ವರ, ಶೇಷಾದಿಪುರ, ಸದಾಶಿವನಗರ ಈ ಥರ ಎಲೀಟ್ ಏರಿಯಾಸಲ್ಲಿರ್ತಕ್ಕಂಥ ಬುದ್ಧಿವಂತ ವರ್ಗ ನೋಡ್ತಕ್ಕಂಥ ಪ್ರೋಗ್ರಾಮ್ ಅದು. ಈ ಥರ ಪ್ರಶ್ನೆಗಳನ್ನ ಕೇಳೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಪ್ರತಿ ವಾರ ಅನೇಕ ವಾರಗಳ ಕಾರ್ಯಕ್ರಮಕ್ಕೆ ಇವತ್ತಿಗೂ ಹೋಗಿದ್ದೀನಿ, ನನಗೆ ನೆನಪಿದೆ. ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಅಡ್ರೆಸ್ ಮಾಡಿ ಮಾತಾಡ್ತಿದ್ದಾಗ ಕಾರ್ಯಕ್ರಮನೂ ಚೆನ್ನಾಗಾಗೋದು. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ ಆ ಕೇಳಿದ ಪ್ರಶ್ನೆಗಳಿಗೆ ನೆಕ್ಸ್ಟ್ ಟೈಮು ಇದಕ್ಕಿಂತ ಸ್ಟ್ರಾಂಗರ್ ಪ್ರಶ್ನೆ ಬರುತ್ತೆ ಅಲ್ವಾ? ಮೊಟ್ಟ ಮೊದಲು ಚಿಕ್ಕ ಬಾಣ ಬರುತ್ತೆ. ಅದನ್ನು ನಾವು ಡಿಫೈನ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದ ತಕ್ಷಣ ದೊಡ್ಡ ದೊಡ್ಡ ಬಾಣಗಳು ನಮ್ಮನ್ನು ಆವರಿಸ್ಕೊಳ್ಳೋಕ್ಕೆ, ನಮ್ಮನ್ನು ಅಟಕಾಯಿಸ್ಕೊಳ್ಳೋಕ್ಕೆ, ನಮ್ಮ ವಿರುದ್ಧ ಬರೋದು ಶತಸಿದ್ಧ. ಸೊ ಪ್ರಾಜ್ಞ ವಲಯಕ್ಕೆ ನೀವು ಮಾಹಿತಿಯನ್ನು ಕೊಡಬೇಕು ಅಂದಾಗ ಮತ್ತಷ್ಟು ಮಗದಷ್ಟು ನೀವು ಎಚ್ಚೆತ್ತುಕೊಂಡು ತುಂಬ ಜವಾಬ್ದಾರಿತೆಯಾಗಿ ಕಣ್ಣು, ಮನಸ್ಸು, ಮಾತು ಎಲ್ಲ ನೇರವಾಗಿ, ನಿಷ್ಠೂರವಾಗಿ, ಇನ್ನೊಬ್ಬರ ಮನಸ್ಸಿಗೆ ಬೇಜಾರಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಯಾವ ಮಾಹಿತಿಯನ್ನು ಯಾವಾಗ ಎಷ್ಟು ಸರಬರಾಜು ಮಾಡಬೇಕು ಅಷ್ಟೇ ಸಪ್ಲೈ ಆಫ್ ಇನ್ಫಾರ್ಮೇಷನ್ನ ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್, ಪವರ್ಫುಲ್ಲಾಗಿ ಕೊಡಬೇಕು ಅಂತಕ್ಕಂಥ ಒಂದು ಹಂತಕ್ಕೆ ಮಾಧ್ಯಮ ನನಗೆ ಬೆಂಬಲವಾಗಿ ನಿಲ್ತು. ಅದಾದ ಮೇಲೆ ಜರ್ನಿ ಶುರುವಾಗಿದ್ದು ಇವತ್ತಿನ ಸ್ಯಾಟಲೈಟ್ ಚಾನೆಲ್ಗಳು. ನಾವು ಪುಟ್ಟ ಈ ಕೇಬಲ್ ನೆಟ್ವರ್ಕ್ಸಲ್ಲಿ ಮಾತಾಡ್ತಕ್ಕಂಥದ್ದಾಗಿರ್ಬೋದು. ಅದಾದಮೇಲೆ ದೂರದರ್ಶನ ತುಂಬ ಸುದೀರ್ಘ ಕಾಲ ಬೆಂಬಲಕ್ಕೆ ಇತ್ತು. ಇವತ್ತಿಗೂ ಹೇಳ್ತಾ ಇದ್ದೆ ನಾನು, ದೂರದರ್ಶನ ಅನೇಕರು ನೋಡ್ತಾ ಇಲ್ಲ, ಪ್ರೈವೇಟ್ ಚಾನಲ್ಸ್ನ ನೋಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಎಲ್ಲ ನಮ್ಮ ವೈದ್ಯಕೀಯ ವಲಯದಲ್ಲಿ ನನ್ನ ಸನ್ಮಿತ್ರರಲ್ಲಿ ಬಂದಾಗ ಅದಕ್ಕಿರ್ತಕ್ಕಂಥ ಒಂದು ತೂಕ, ಗೌರವ, ಸ್ಥಾನಮಾನ ಇದೆಯಲ್ಲ, ಆಕಾಶವಾಣಿ ಮತ್ತು ದೂರದರ್ಶನ ಎರಡಕ್ಕೂ ಅದಕ್ಕಿರ್ತಕ್ಕಂಥ ಒಂದು ಬೆಲೆ ಬಹುಶಃ ಅನುಪಮ, ಇನ್ಕಂಪ್ಯಾರಬಲ್. ಯಾವುದೇ ಒಂದು ಬೇರೆ ವಾಹಿನಿಗೆ ಅದಕ್ಕೆ ತುಲನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಟ್ ಈಸ್ ಬಿಯಾಂಡ್ ಕಂಪ್ಯಾರಿಸನ್, ಇಟ್ ಈಸ್ ಬಿಯಾಂಡ್ ಯಾವುದೇ ಒಂದು ಕಾಂಟ್ರವರ್ಸಿಸು. ತುಂಬ ತೂಕದಂಥ ಒಂದು ವೇದಿಕೆ ಅದು ಅನೇಕರಿಗೆ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಆ್ಯಂಡ್ ಇವತ್ತಿಗೂ ಕೂಡ ಇವತ್ತು ಯಾರೋ ಟಿ ವಿನೇ ನೋಡಲ್ಲ, ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ನಾವು ಮಾಹಿತಿಯನ್ನು ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಇವತ್ತಿಗೂ ಕೂಡ ಕೆಲವೊಂದು ಪೇಪರನ್ನು ಓದಿದ್ರೇ ದಿನ ಶುರುವಾಗೋದು. ದೂರದರ್ಶನದಲ್ಲಿ ಇವತ್ತಿಗೂ ಕೂಡ ಸ್ಪೆಸಿಫಿಕ್ ಆಗಿ ಕೆಲವೊಂದು ಟೈಮ್ಗೆ ಅನೇಕ ಪ್ರಾಜ್ಞ ವರ್ಗ, ಇಂಟೆಲೆಕ್ಚುಯಲ್ ಕ್ಲಾಸ್ ಅಂತ ನಾವೇನು ಕರಿತೀವಲ್ಲ, ಕೂತ್ಕೊಂಡು ದೂರದರ್ಶನದಲ್ಲಿ ಆ ಕಾರ್ಯಕ್ರಮ ನೋಡಿದ್ರೆ ಮಾತ್ರ ಕರೆಕ್ಟ್ ಇನ್ಫಾರ್ಮೇಷನ್ ತಮಗೆ ಸಿಕ್ಕಿದೆ ಅಂತಕ್ಕಂಥ ಒಂದು ಯಶಸ್ಸು ಸಿಕ್ಕಿದೆ. ಅಂದರೆ ದೂರದರ್ಶನದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರೊಡಕ್ಷನ್ ಟೀಮು, ಡೈರೆಕ್ಷನ್ ಟೀಮು, ದ ಹೋಲ್ ಆಫ್ ಆ ಕ್ರಿಯೇಟಿವ್ ನೆಟ್ವರ್ಕ್ ಏನಿತ್ತಲ್ಲ ದೂರದರ್ಶನದಲ್ಲಿ, ಅವರು ಸಮಾಜಕ್ಕೆ ಮಾಡಬೇಕಂಥ ಬದಲಾವಣೆಗೆ ಬದ್ಧರಾಗಿದ್ದರು ಅಂತಕ್ಕಂಥದ್ದನ್ನು ಆ ಎಲ್ಲ ಹಿರಿಯ ಮಾರ್ಗದರ್ಶಕರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ನಾನು ನಿಮ್ಮ ಜೊತೆ ಹೇಳ್ಕೊಳ್ತಿದ್ದಂಗೆ ಸಿಟಿ ಕೇಬಲ್ ಆಯಿತು, ಆಕಾಶವಾಣಿಯಿಂದ ಸಿಟಿ ಕೇಬಲ್, ಆಮೇಲೆ ದೂರದರ್ಶನ, ಅಲ್ಲೊಂದು ಸಾಕಷ್ಟು ಕೆಲಸಗಳನ್ನು ಮನಸ್ಸಿಗೆ ಸಮಾಧಾನ ಕೊಡ್ತು ಅಂತ ಮಾಡ್ಕೊತಾ ಬಂದು ನನ್ನ ಸನ್ಮಿತ್ರ ಚೇತನ್ ಇವತ್ತು ಮಾಧ್ಯಮದಲ್ಲಿಲ್ಲ.
ಒಂದು ಮಂತ್ರಿಗೆ ಅವರು ಸಹಾಯಕರಾಗಿದ್ದರು, ಸೆಕ್ರೆಟರಿ ಆಗಿದ್ದು ಅದೆಲ್ಲ ಆಯಿತು. ಅವರು ಒಂದು ದಿವಸ ಕರೆ ಮಾಡಿದ್ರು, TV9 ಅಂತ ಒಂದು ವಾಹಿನಿ ಶುರು ಆಗ್ತಾಯಿದೆ, ನೀವಲ್ಲಿ ಒಂಚೂರು ಕಾರ್ಯಕ್ರಮ ಮಾಡ್ಬೋದಾ ಅಂತ. ನನಗೆ TV9 ಅಂತಕ್ಕಂಥ ವರ್ಡೇ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಕೇಳಿದ್ದು. 2006 ಆಸ್ಪಾಸ್ ಅದು. TV9 ಅಂದರೆ ಏನೋ, ಹೇಗಿರುತ್ತೆ, ಯಾಕೆ ಹಂಗೆ ಹೆಸರಿಟ್ಟಿದ್ದಾರೆ, ಎಲ್ಲಿದೆ ಕಚೇರಿ, ಯಾರಿದ್ದಾರೆ ಅದು ಹಿಂದೆ, ನಿರೂಪಕರು, ಏನೇನೇನೂ ಗೊತ್ತಿಲ್ಲ. ಏನೇನೂ ಗೊತ್ತಿಲ್ಲದಿರ್ತಕ್ಕಂಥ ಹಂತದಲ್ಲಿ ಸ್ಯಾಂಕಿ ಟ್ಯಾಂಕ್ಗೆ ಚೇತನ್ ನಂಗೆ ಶೂಟಿಂಗ್ ಕರ್ಕೊಂಡೋದ್ರು, ಮನೆ ಮಲ್ಲೇಶ್ವರ. ಹಾಗಾಗಿ ಸ್ಯಾಂಕಿ ಟ್ಯಾಂಕ್ ನನಗೆ ತುಂಬ ಸಮೀಪದಲ್ಲಿತ್ತು. ಸೊ ನನ್ನ ಕಾರಲ್ಲಿ ಹೋಗಿ ಇಳಿದೆ, ಏನೋ ಒಂದು ಸ್ಟುಡಿಯೋ ಗಿಡಿಯೋ ಇರ್ಬೋದು ಅಂತ. ಏನಿಲ್ಲ, ಖಾಲಿ ಮೈದಾನದಲ್ಲಿ TV9 ಅಂತ 4 ಫ್ಲೆಕ್ಸ್ ಹಾಕಿದ್ರು. ಅಲ್ಲಿ ಖುಷಿಯಾಗಿದ್ದು ಫಸ್ಟು ನನ್ನ ಸೋದರಿ ಸಮಾನರಾಗ್ತಕ್ಕಂಥ ರಾಧಿಕಾ ರಾಣಿ. ರಾಧಿಕಾ ನಮ್ಮ ರಂಗನಾಥ್ ಭಾರದ್ವಾಜ್ ಅವರ ಶ್ರೀಮತಿ ರಾಧಿಕಾ ಅವರು ಆ ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿದ್ದರು. ಮೊಟ್ಟ ಮೊದಲ ಕ್ಷಣ ನಾನು ಆಕೆ ನೋಡಿದಾಗ, ಡಾಕ್ಟ್ರೇ ಚೆನ್ನಾಗಿದ್ದೀರಾ, ತುಂಬ ದಿವಸ ಆಯಿತು ನಿಮ್ಮನ್ನು ನೋಡಬೇಕು ಅಂತಿದ್ದೆ, ಬನ್ನಿ ಕಾರ್ಯಕ್ರಮ ಮಾಡಿಬಿಡೋಣ ಅಂತ. ದ ವೆರಿ ಫಸ್ಟ್ ಟಾಕ್ ನಮ್ಮ ಮನೆ ಹೆಣ್ಮಕ್ಳು ಇರ್ತಾರಲ್ಲ, ಆ ಕಾನ್ಫಿಡೆನ್ಸನ್ನು ಆ್ಯಸ್ ಅ ನಿರೂಪಕಿ, ಆ್ಯಸ್ ಅನ್ ಆ್ಯಂಕರ್ ಹಾಕಿ ಕೊಟ್ಟರು. ರಂಗನಾಥ್ ಭಾರದ್ವಾಜ್ ಇವತ್ತಿನ ಒಂದು ವಾಹಿನಿಯ ಮುಖ್ಯಸ್ಥರು, ಅವರು ತುಂಬ ಅವತ್ತು ಬೆಂಬಲಕ್ಕೆ ನಿಂತರು, ಕಾರ್ಯಕ್ರಮಕ್ಕೆ ಕೋಆರ್ಡಿನೇಟ್ ಎಲ್ಲ ಮಾಡಿದರು. ಹೋಸ್ಟ್ ಮಾಡಿದ್ದು ರಾಧಿಕಾ ಮೇಡಮ್ ಅವರು. ಸೊ ಕಾರ್ಯಕ್ರಮ ಶುರು ಆಯಿತು. ಮಾನ್ಯ ಅಶೋಕ್ ಅವರಿದ್ದರು ಆ ಕಾರ್ಯಕ್ರಮದಲ್ಲಿ, ಆಗಿನ ಆರೋಗ್ಯ ಸಚಿವರಾಗಿದ್ದರು. ನಮ್ಮ ಡಾಕ್ಟರ್ BT ರುದ್ರೇಶ್ ಅವರಿದ್ದರು, ರಾಜ್ಕುಮಾರ್ ಅವರು, ಡಾಕ್ಟರ್ ರಮಣ್ ರಾವ್ ಇದ್ದರು. ನಾವೆಲ್ಲರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಪ್ಯಾನೆಲ್ ಡಿಸ್ಕಷನ್ ಅಂತ ಮೊಟ್ಟ ಮೊದಲ ಹಂತಕ್ಕೆ ಶುರು ಮಾಡಿದ್ವಿ. ಕಾರ್ಯಕ್ರಮದ ಔಟ್ಕಮ್ ಸುಮಾರು 2-2.5 ತಿಂಗಳಾಯ್ತದೆ ಟ್ರಾನ್ಸ್ಮಿಟ್ ಆಗಿ, ಯಾಕಂದ್ರೆ ತುಂಬ ಮೊದಲು ಬ್ಯಾಂಕ್ ಮಾಡ್ತಾಯಿದ್ರು. ಅದ್ಭುತವಾಗಿ ಆ ಕಾರ್ಯಕ್ರಮ ಹೊರಗೆ ಶುರು ಆಯಿತು. ಸ್ಕ್ರೀನ್ ಶುರು ಆದ ತಕ್ಷಣ TV9 ನಮ್ಗೆ ಯಾರಿಗೂ ನಿರೀಕ್ಷೆ ಅಪೇಕ್ಷೆಗಳು ಇರಲಿಲ್ಲ. ನಮ್ಗೆ ಆವತ್ತಿನ ಕಾಲಕ್ಕೆ ಖಾಸಗಿ ವಾಹಿನಿ, ಸ್ಯಾಟಲೈಟ್ TV 24 hours ನ್ಯೂಸ್ ಕೊಡ್ತಾರೆ ಅಂದರೆ ನಂಬಲಿಕ್ಕೆ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ಆವತ್ತಿಗಿತ್ತು. ಯಾಕಂದರೆ ನಾವು ಯಾರೂ ಅದಕ್ಕೆ ಎಕ್ಸ್ಪೋಸ್ ಆಗಿರಲಿಲ್ಲ, ಹಂಗೆ ಬೆಳಗಿಂದ ರಾತ್ರಿವರೆಗೂ ನ್ಯೂಸ್ ನೋಡಬೇಕು ಅಂತ. ಆವಾಗೆಲ್ಲ ಉದಯ TV ಆವಾಗವಾಗ, ಈ TV ಆವಾಗವಾಗ ಗಂಟೆಗೆ ಒಂದ್ಸಲ ನ್ಯೂಸ್ ಬರ್ತಾಯಿತ್ತು. ನಾನು ಈ TV ನಂದಿನಿ KMFಗೋಸ್ಕರ ನಾನು ಸಂಡೇ ಸವಿರುಚಿ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಆ ಸಂಡೇ ಸವಿರುಚಿ ಕಾರ್ಯಕ್ರಮಕ್ಕೆ ಹಾಲಿನ ಆಯುರ್ವೇದಿಯ ದೃಷ್ಟಿಕೋನದ ಮಹತ್ವಗಳು, ಅಂದರೆ ಥೆರಪೆಟಿಕ್ ಯೂಸಸ್ ಆಫ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಫ್ ಬೈ ಪ್ರಾಡಕ್ಟ್ಸ್ ಆಫ್ ಮಿಲ್ಕ್, ಹಾಲಿನ ಉತ್ಪನ್ನಗಳು ಮತ್ತು ಹಾಲು ಆಯುರ್ವೇದದ ದೃಷ್ಟಿಕೋನದಿಂದ ಶ್ರೀಸಾಮಾನ್ಯಗೆ ಹೇಗೆ ಕೆಲಸ ಮಾಡಬೇಕು ಅಂತ. ಆವಾಗ ಇನ್ನೂ ನೆನಪಿದೆ, KMF ಅವ್ರು ನನ್ನ ಬಂದು ಇದಕ್ಕೆ ನೀವು ಮಾತಾಡಬೇಕು ಅಂತ ಹೇಳಿದರು, ಈ TV ಮಾತಾಡಬೇಕು ಅಂತ ಹೇಳಿದರು. ನಾನು ಹೈದರಾಬಾದ್ಗೆ ಹೋಗಿದ್ದು. ಹೈದರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಲಿ ಅನೇಕ ಕಂತುಗಳನ್ನು ನಾವಲ್ಲಿ ಶೂಟ್ ಮಾಡಿ, ಅದು ವಾಪಸ್ ಅಲ್ಲಿಂದ ಬೆಂಗಳೂರಿಗೆ ಬಂತು, ಅಲ್ಲಿ ಡಂಪ್ ಮಾಡಿ ಅನೇಕ ಕಾರ್ಯಕ್ರಮಗಳು ಆವಾಗ ಈ TV ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಅಂತ ನಡೀತಾ ಇತ್ತು. ಕಮಿಂಗ್ ಬ್ಯಾಕ್ ಟು TV9, ಒಂದು ಕಾರ್ಯಕ್ರಮ ಜನದನಿ ಅಂತ ಅದ ಹೆಸರು. ಮೊಟ್ಟ ಮೊದಲ ಹಂತದಲ್ಲಿ 4 ಜನ ಕೂತಿರ್ತಾ ಇದ್ವಿ. ಅಲ್ಲಿ ಓಪನ್ ಫೀಲ್ಡು, ಸ್ಯಾಂಕಿ ಟ್ಯಾಂಕ್ ಗ್ರೌಂಡ್ ಪಕ್ಕದಲ್ಲಿ. ಅಲ್ಲಿನ ಎಲ್ಲ ನಾಗರಿಕರು ಬಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಇವರು ರಾಧಿಕಾ ಮೇಡಮ್ ವಾಸ್ ದ ಹೋಸ್ಟ್ ಆ ಕಾರ್ಯಕ್ರಮಕ್ಕೆ. ಅವರು ಎಲ್ಲರಿಗೂ ರೀಡೈರೆಕ್ಟ್ ಮಾಡ್ತಾಯಿದ್ರು, ಯಾರು ಏನೇನು ಉತ್ತರ ಕೊಡಬೇಕಂತ. ನಾವೆಲ್ಲ ಉತ್ತರ ಕೊಡ್ತಾಯಿದ್ವಿ, ಮುಗೀತು. ಅದಾಗಿ ಒಂದು 2 ತಿಂಗಳಿಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಸಂದರ್ಭದಲ್ಲಿ ಲೇಡೀಸ್ ಕ್ಲಬ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕೆ ನೀವು ಬಂದು ಮಾತಾಡಬೇಕಾಗತ್ತೆ ಅಂತಂದರು. ನಾನು ಅಂದ್ಕೊಂಡಿದ್ದು, ಅಥವಾ ನನಗೆ ಆವತ್ತು ಯೋಚನೆಗೆ ಬಂದಿದ್ದು, ಈ ಹಿಂದೆ ಹೋಗಿ ಬಂದಿದ್ವಲ್ಲ ಒಂದು ಕಾರ್ಯಕ್ರಮ, ಗ್ರೌಂಡಲ್ಲಿ ಕೂತ್ಕೊಂಡ್ರೆ 4 ಜನ ಗೆಸ್ಟ್, ನಾವು 106 ಜನ ಗೆಸ್ಟ್ ಇರ್ತಾರೆ, 4 ಜನ ನಾವು ಈ ಕಡೆ ಇರ್ತೀವಿ, ಒಂದು ಪ್ಯಾನಲ್ ಇರುತ್ತೆ, ಪ್ರಶ್ನೆಗಳ ಸುರಿಮಳೆ ಬರುತ್ತೆ, ಒಂದು ಆ್ಯಂಕರ್ ಇರ್ತಾರೆ, 4 ಕ್ಯಾಮ್ರಾ ಇರುತ್ತೆ, ನಾವು ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಕೊಡ್ತೀವಿ, ಮನೆಗೆ ಬರ್ತೀವಿ. ಇಷ್ಟು ಮಾತ್ರ ಯೋಚನೆ ಇತ್ತು. ಆ ಕಾರ್ಯಕ್ರಮದ ಯಶಸ್ಸು ಎಲ್ಲಿಗೆ ಬಂದು ತಲುಪಿತ್ತು ಅಂದರೆ, ಲೇಡೀಸ್ ಕ್ಲಬ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನನಗೆ ತಿರ್ಗಾ ಭಗವಂತ ಕೊಟ್ಟ ಸುಕೃತ ಸೌಭಾಗ್ಯ, ನನ್ನ ಸೋದರಿ ಸಮಾನಂಥ ಇದೇ ರಾಧಿಕಾ ರಾಣಿ, ನಮ್ಮ ರಂಗನಾಥ್ ಭಾರದ್ವಾಜ್ ಅವರ ಶ್ರೀಮತಿ, ಆಗ TV9 ತುಂಬ ಖ್ಯಾತಿಯ ಜನಪ್ರಿಯ ಹೋಸ್ಟ್ ಆಗಿದ್ದರು, ಆ್ಯಂಕರ್ ಆಗಿದ್ದರು ಅವರು. ಆ ಕಾರ್ಯಕ್ರಮದ ತುಂಬ ಜವಾಬ್ದಾರಿಯನ್ನು ತೊಗೊಂಡು ತುಂಬ ವರ್ಷಗಳ ಕಾಲ ಆ ಕಾರ್ಯಕ್ರಮ ನಾವು ಮಾಡಿದ್ವಿ. ಎಂಥೆಂಥ ಇದಿತ್ತು, ಸಮಸ್ಯೆಗಳಿತ್ತು, ಅದನ್ನೆಲ್ಲ ಎದುರುಗೊಂಡ್ವಿ. ಅಂದರೆ ಮಧ್ಯಾಹ್ನ 1:15 ಗಂಟೆಗೆ ಟ್ರಾನ್ಸ್ಮಿಟ್ ಆಗಬೇಕಾಯಿತು. ಬೆಳಗ್ಗೆ 11 ಗಂಟೆ ಆದ್ರೂ ನಮ್ಮ ಮಾಂಟೇಜಸ್ಸು ನಮ್ಮ ಹಾಸ್ಪಿಟಲಲ್ಲಿ ಶೂಟ್ ಮಾಡಿ ತೊಗೊಂಡೋಗಿ ಸ್ಪ್ಲಿಟ್ ಸ್ಕ್ರೀನಲ್ಲಿ ಮಾಂಟೇಜಸ್ ಬರಬೇಕು.
ನಾವು ಕೂತ್ಕೊಂಡು ಮಾತಾಡಬೇಕು, ಈ ಥರದ ವ್ಯವಸ್ಥೆ ಇತ್ತು. ಬೆಳಗ್ಗೆ ಪೇಷಂಟ್ ನೋಡು, ಅರ್ಲಿ ಮಾರ್ನಿಂಗ್ ಶೂಟ್ ಮಾಡು, ಸೀದಾ ಅರ್ಜೆಂಟಲ್ಲಿ ಸ್ಟುಡಿಯೋಗೆ ಹೋಗು, ಆ ಧಾವಂತದಲ್ಲಿ ಸಬ್ಜೆಕ್ಟ್ ಏನು ಅಂತ ಪ್ಲ್ಯಾನ್ ಮಾಡ್ಕೊ, ಕೂತ್ಕೊಂಡು ಮಾತಾಡು. ಹೀಗೆ ವರ್ಷಗಳ ಕಾಲ ಲೇಡೀಸ್ ಕ್ಲಬ್ನ ನಾನು ಮಾಡಿದೆ. ಆ ಸಂತೃಪ್ತಿ ನನಗೆ ಖಂಡಿತ ಇದೆ. ಅದಕ್ಕೆ ನಾನು TV9 ವಾಹಿನಿಗೆ ನನ್ನ ಆಭಾರ ಮನ್ನಣೆಯನ್ನು ನಾನು ಈ ಸಂದರ್ಭದಲ್ಲಿ ಯೂಟ್ಯೂಬಿನ ಮುಖಾಂತರ ನನ್ನ ಆಭಾರ ಮನ್ನಣೆ ಮತ್ತು ಧನ್ಯವಾದಗಳು ಹೇಳ್ತೀನಿ. ವಿಶೇಷ ಕೃತಜ್ಞತೆಗಳನ್ನು ಮಾನ್ಯ ರಾಧಿಕಾ ರಂಗನಾಥ್ ಭಾರದ್ವಾಜ್ ಅವ್ರ ಶ್ರೀಮತಿ, ಆಕೆಗೆ ವಿಶೇಷವಂತ ಕೃತಜ್ಞತೆ ಹೇಳ್ತೀನಿ. ಎಂಥ ಅಪ್ಪಟ್ಟ ಭಾರತೀಯ ಸೊಗಡಿನ ಉಡುಗೆ ತೊಡುಗೆ. ನಮ್ಮ ಮನೆ ಅಕ್ಕ ತಂಗಿರು, ನಮ್ಮ ಮನೆ ಹೆಣ್ಣುಮಕ್ಳು ಹೆಂಗಿರ್ತಾರೆ ಅದೇ ರೀತಿಯಲ್ಲೇ ಮಾಧ್ಯಮದ ಎಂಟ್ರಿ. ಈಗ ಅವರು ಮಾಧ್ಯಮದಿಂದ ವಿರಾಮ ತೊಗೊಂಡಿದ್ದಾರೆ. ಮಾಧ್ಯಮದ ಎಂಟ್ರಿಯು ನಾನು ನೋಡಿದಾಗ ಆಕೆ ಹಾಗೆ ಇತ್ತು. ಈಗ ಬ್ರೇಕ್ ತೊಗೊಳ್ಳೋ ಹಂತದವರೆಗೂ ಆಕೆ ಯಾರನ್ನೇ ನೋಡಿದ್ರು ನಿಮ್ಮ ಮನೆ ಮಗಳು ರಾಧಿಕಾ ಅಂತ ಹೇಳೋರು. ಹಾಗೆ ನಮ್ಮ ಮನೆ ಮಗಳಾಗೆ ಅವ್ರು ಇವತ್ತಿಗೂ ಇದ್ದಾರೆ ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ಒಂದು ಸಂಗತಿ. ಒಂದು ಕಂಫರ್ಟ್ ಝೋನ್ ಮೀಡಿಯಲ್ಲಿ ನೋಡಿ, ಒಂದು ಹೇಳ್ತೀನಿ, ಸಾವಿರಾರು ಎಪಿಸೋಡ್ ಮಾಡಿರೋ ಇತಿಹಾಸ ಇರೋದರಿಂದ ನಾನು ಅನಿಸೋದು, ಯಾವತ್ತೂ ನಾವು ಶೂಟ್ ಮಾಡೋವಾಗ ನಮ್ಮ ಪರಿಸರ ಅಕ್ಕಪಕ್ಕದಲ್ಲಿ ಒಂದು ಚೂರು ಕಿರಿಕಿರಿ ಆಗಿಬಿಟ್ರೆ, ಚೂರು ಈಗೋ ಕ್ಲಾಶ್ ಆಗಿಬಿಟ್ರೆ, ಚೂರು ಇರಿಟೇಷನ್ ಆಗಿಬಿಟ್ರೆ, ಅಥವಾ ವೇವ್ ಲೆಂತು ಮಿಸ್ಮ್ಯಾಚ್ ಆಗಿಬಿಟ್ರೆ ಆ ಜಗಳ ಇಲ್ಲಿಗೆ ಮುಗಿಯಲ್ಲ. ಆ ಭಾರ ಇದೆಯಲ್ಲ ಮನಸ್ಸಿನ ಮೇಲಾದಂತಹ ಭಾರ ಕ್ಯಾಮ್ರಾಗೆ ಕಾಣಿಸುತ್ತೆ. ನೀವು ಅನೇಕ ಸಂದರ್ಭದಲ್ಲಿ ನನ್ನ ಗುರುಗಳಾದಂಥ ಮಾಸ್ಟರ್ ಹಿರಣ್ಣಯ್ಯನವರು ಅವ್ರ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಇದೇ ವಾಹಿನಿಯಲ್ಲಿ ಮಾತಾಡಿದ್ದೀನಿ. ಮಾಸ್ಟರ್ ಹಿರಣ್ಣಯ್ಯನವರು ಹೇಳೋರು, ಡಾಕ್ಟ್ರೇ, ನೀವು ಕ್ಯಾಮ್ರಾ ನೋಡಿದ್ರೆ ಸಮಾಜ ನೋಡ್ದಂಗೆ. ಸಮಾಜಕ್ಕೆ ಗೌರವ ಕೊಡೋದು ಒಂದೇ, ಕ್ಯಾಮ್ರಾಗೆ ಗೌರವ ಕೊಡೋದು ಒಂದೇ. ಯಾವತ್ತೂ ತುಂಬ ಪೂಜ್ಯ ಭಾವನೆಯಿಂದ ವೇದಿಕೆ ಹತ್ತುವಾಗ, ಒಂದು ಇಂಟರ್ವ್ಯೂ ಕೊಡುವಾಗ ಕ್ಯಾಮ್ರಾಕ್ಕೆ ನೀವು ಗೌರವಿಸಬೇಕು. ತುಂಬ ಧನ್ಯತಾಭಾವದಿಂದ ನೀವು ಕ್ಯಾಮ್ರಾಕ್ಕಿದ್ರೆ ಸಮಾಜಕ್ಕೆ ನೀವು ಅಷ್ಟೇ ಕೃತಜ್ಞತಾಪೂರ್ವಕವಾಗಿ ಇರ್ತೀರ ಅಂತಕ್ಕಂಥ ಒಂದು ಮಾಹಿತಿ. ಆವತ್ತಿಗೆ ಏನೋ ದೊಡ್ಡವ್ರು ಹಿತವಚನ ಹೇಳ್ತಾ ಇದ್ರು ಅಂತ ಅಷ್ಟೇ ಅನಿಸ್ತಾ ಇತ್ತು. ಆದರೆ ಇವತ್ತಿನ ಹಂತದಲ್ಲಿ ನೀವು ನೋಡಿದ್ದೀರ, ಅಪ್ಪಿ ತಪ್ಪಿ ಸ್ಲಿಪ್ ಆಫ್ ದ ಟಂಗ್ ಅಂತೇನು ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಒಂದು ಪದಾನ ಹಾಗೆ ಹೊರಳಿಸ್ಬಿಟ್ಟು ಮಾತಾಡ್ಬಿಟ್ಟು ಅದೇನಾದರೂ ಕ್ಯಾಪ್ಚರ್ ಆಗಿ ಟೆಲಿಕಾಸ್ಟ್ ಆಗಿಬಿಟ್ರೆ ಎಂಥ ರಂಪರಾದ್ದಾಂತಗಳು ಸಮಾಜದಲ್ಲಿ ಆಗಿದೆ ಅಂತ ನಾವು ಅರ್ಥ ಆಗುತ್ತೆ. ಮಾಧ್ಯಮದಲ್ಲಿ ಮಾತಾಡಬೇಕು ಅಂತಕ್ಕಂಥ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಅವಕಾಶ ಅಂತ ಪರಿಗಣನೆ ಮಾಡದೆ ಅದು ಜವಾಬ್ದಾರಿ ಅಂತ ಪರಿಗಣನೆ ಆಗಬೇಕು ಅಂತ ಮಾತುಗಳು ಮಾಸ್ಟರ್ ಹಿರಣ್ಣಯ್ಯನವರು ಹೇಳ್ತಕ್ಕಂಥದ್ದು. ಪ್ರಾತಸ್ಮರಣೀಯರು, ಸಂಧ್ಯಾ ವಂದಿನಿಯರು ನನ್ನ ಬದುಕಿನಲ್ಲಿ ಅವರು. ಸೊ ಹಾಗಾಗಿ ಅವ್ರ ಹತ್ರ ಪಡೆದಂಥ ಮಾತುಗಳು ಇವತ್ತಿಗೂ ಅಕ್ಷರಶಃ ಸತ್ಯ. ಒಂದು ಮಾತು ಹಾಗೆ ಹೀಗೆ ಹೊರಳಿಸ್ಬಿಟ್ರೆ ನಾಲಿಗೆ, ಎಲ್ಲಿ ಬಿಲ್ದಿರ್ತಕ್ಕಂಥ ನಾಲಿಗೆ ಒಂಚೂರು ಹೊರಳಿಬಿಟ್ರೆ ಏನೆಲ್ಲ ಅವಘಡಗಳು ಜನ್ಮದಲ್ಲಿ ಆಗ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ, ತುಂಬ ಜವಾಬ್ದಾರಿಯುತವಾಗಿ, ತುಂಬ ತೂಕವಾಗಿ ಅಳೆದು ತೂಗಿ ನಾವು ಮಾತುಗಳನ್ನು ಆಡಿದಾಗ ಅದು ನಮಗೂ ಒಳ್ಳೆಯದು, ನಮ್ಮ ಮಾತುಗಳನ್ನು ಕೇಳಿಸ್ಕೊಟ್ಟಕ್ಕಂಥ ವೀಕ್ಷಕರಿಗೂ ಕೂಡ ಅಷ್ಟೇ ಲಾಭದಾಯಕ. ಈ ಸಂದರ್ಭದಲ್ಲಿ ಹಿರಣ್ಣಯ್ಯನವ್ರನ್ನ ಖಂಡಿತ ನಾನು ಅನೇಕ ಆಜನ್ಮ ಪರ್ಯಂತ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳ್ತಾ, ಹೀಗೆ TV9 ಒಂದು ಕಾರ್ಯಕ್ರಮ ಶುರುವಾಯಿತು. ತುಂಬ ಚೆನ್ನಾಗಿ ನಡೀತಾ ಬರ್ತಾಯಿತ್ತು. ಆವಾಗ ಸುವರ್ಣ ನ್ಯೂಸ್ ಶುರುವಾಯಿತು.